ಸ್ನೇಹಿತರೆ ಕೆಲವು ಕಾಲ ಹೆಂಗಿರುತ್ತೆ ಅಂತಂದ್ರೆ ನನಗೊಂದು ಮೆಸೇಜ್ ಮಾಡಿದ್ರು ಇವರು ಒಂದು 6 ಮಂತ್ಸ್ ಬ್ಯಾಕ್. ಹೌದು ಸರ್, 6 ಮಂತ್ಸ್ ಬ್ಯಾಕು ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಉಡುಪಿಯಲ್ಲಿದ್ದಾಗ ನಾನು ಉಡುಪಿ ಟು ಮಂಗಳೂರು ಹೋಗ್ಬೇಕಾದ್ರೆ ನನಗೊಂದು ಮೆಸೇಜ್ ಮಾಡಿದ್ರು ಇವರು. ಏನಂತಂದರೆ ನಿಮ್ಮನ್ನು ಸಿಗ್ಬೋದಾ, ನಿಮ್ಮನ್ನು ಮೀಟ್ ಮಾಡ್ಬೋದಾ ಅಂತಂದ್ರು. ಸುಮಾರು DMs ಬರುತ್ತೆ, ಎಲ್ಲದನ್ನು ನೋಡೋಕ್ಕಾಗಿಲ್ಲ. ಬಟ್ ಅದು ಏನೋ ಗೊತ್ತಿಲ್ಲ, ನಮ್ಮ ನಸೀಬು ಹೌದು ಪ್ರಜ್ವಲ್ನ ಸಿಗಬೇಕು ಅಂತ ಇತ್ತು. ನಾನು ಸಿಕ್ಕದೆ, ಭಾಳ ಖುಷಿ ಆಯಿತು. ಹುಡುಗನ ನೋಡಿದ ತಕ್ಷಣ ಇನ್ಸ್ಟೆಂಟಾಗಿ ಅಲ್ಲೇ ಒಂದು ರೀಲ್ ಮಾಡಿದೆ. ಆ ರೀಲು ಒಳ್ಳೆ ರೀಚು ಆಯಿತು, ಹುಡುಗನೂ ವೈರಲ್ ಆದ, ನನಗೂ ಖುಷಿ ಆಯಿತು. ಅದಕ್ಕಿಂತ ಖುಷಿಯಾಗಿರುವಂಥ ಸುದ್ದಿ ಇದೆ ಇವಾಗ. ಹುಡುಗ ಕರೆದ, ಮೀಟ್ ಮಾಡ್ಬೋದಾ? ನಾನು ಬಂದೆ. ಈಗ ನಾನಾಗೆ ಬಂದಿದ್ದೀನಿ ನಮ್ಮ ಹುಡುಗನ ಮೀಟ್ ಮಾಡೋದಕ್ಕೆ. ಏನು ಹೇಳಿ, ಇದೇ ಕಾಲ, ಇಟ್ ವಿಲ್ ಕೀಪ್ ಚೇಂಜಿಂಗ್ ಅಂತಾರಲ್ಲ ಹಾಗೆ. ಸೊ ಏನು ವಿಚಾರ ಅಂತಂದರೆ ಇವ್ರ ಬಾಯಲ್ಲೇ ಕೇಳ್ಬಿಡೋಣ. ಏನಪ್ಪ ಸುದ್ದಿ? ಅದೇ ಹೀರೋ ಕಡೆಯಿಂದ ಒಂದು ಗಿಫ್ಟ್ ಸಿಗ್ತಾ ಉಂಟು. ಅದೇ ಏನಪ್ಪ ಗಿಫ್ಟು? ಅದೇ ಬೈಕ್ ಅಂತ, ಹೀರೋ ಸೆಂಟಾನಿಯಲ್ ಅಂತ, ಕಲೆಕ್ಟರ್ಸ್ ಎಡಿಷನ್. ಸೂಪರ್ ರಿಯಲಿ ಪ್ರೌಡ್ ಆಫ್ ಯು ಪ್ರಜ್ವಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಅನ್ನಿಸ್ತಾ ಇದೆ ಬೈಕ್ ಸಿಗ್ತಾ ಇದೆಯಲ್ಲ ಹೀರೋ ಕಡೆಯಿಂದ? ಸರ್ ತುಂಬಾ ಖುಷಿ, ಮತ್ತೆ ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ನಾವು ಎನ್ಸ್ಲೇ ಇಲ್ಲ ಅಂದ್ರೆ ಗಿಫ್ಟ್ ಎಲ್ಲ ಸಿಗ್ತದೆ ಹಾಗೆ ಹೀಗೆ ಎಲ್ಲ ಅಂತ. 2 weeks ಬ್ಯಾಕ್ ಅವ್ರು ಕಾಲ್ ಮಾಡಿದ್ರು ನಂಗೆ, ಹೀಗೆ ವಿಷಯ, ನೀವು ಬೈಕ್ ಗೆದ್ದಿದ್ದೀರಿ ಅಂತ. ಸೊ ನಾನಾಗ ನಂಬಲಿಲ್ಲ, ಅಂದ್ರೆ ಯಾರಿಗೂ ಹೇಳಲಿಲ್ಲ. ಹೇಳಿದ್ರೆ ಎಂತ ಆಗ್ತದೆ, ಬೈಕ್ ಇದ್ ಬಗ್ಗೆ ಕ್ಯೂರಿಯಾಸಿಟಿ ಇರ್ತದೆ, ಯಾವಾಗ ಬರ್ತದೆ ಹಾಗೆ ಹೀಗೆ ಅಂತ. ನೀವು ಬೈಕ್ ಫ್ರೀ ಆಗಿ ಬರ್ತಾ ಇದೆ ಅಂತ ಅಂದಿದ ತಕ್ಷಣ, ಬೈಕ್ ಗೆದ್ದಿದ್ದೀರಾ ಅಂದಿದ ತಕ್ಷಣ ನಿಮ್ಗೆ ಯಾವ ಬೈಕ್ ಅಂತ ಅನ್ನಿಸ್ತು? ಎಕ್ಸ್ಪಲ್ಸ್ ಇರ್ಬೋದು ಅಂತ ನಾ ಎನ್ಸಿದ್ದು ಎಕ್ಸ್ಪಲ್ಸ್. ಇಲ್ಲಾದ್ರೆ ಅವ್ರ ಅಮೌಂಟ್ ಹೇಳಿದ್ರು. ನಾನ್ ಅದು ಅಮೌಂಟ್ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಇದಕ್ಕೆ ಹೆಚ್ಚಂದ್ರೆ 1 ಲಕ್ಷ ಅಷ್ಟು ಇರ್ಬೋದು ಅಂತ ನಾನು ಪುನಃ ಕೇಳಿದೆ. ಸರ್ ಅದು ಹೌದಾ, ಅಷ್ಟು ಅಮೌಂಟ್ ಇದು ಹೌದಾ ಅಂತ ಕೇಳಿದೆ. ಇಡೀ ಹೀರೋ ಬೈಕ್ಸ್ ಅಲ್ಲೇನೆ 2 ರಿಂದ 2.5 ಲಕ್ಷ, ಮ್ಯಾಕ್ಸಿಮಮ್ 3 ಲಕ್ಷ ಅನ್ಕೊಳ್ಳಿ. 3 ಲಕ್ಷದ ಮೇಲೆ ಯಾವ ಬೈಕು ಇಲ್ಲ. ಸೊ ನಿಮಗೆ ಹೇಗೆ ಅನ್ನಿಸ್ತು, ಯಾವ್ದಪ್ಪ ಬೈಕು ಅಂತ ಅನ್ನಿಸ್ತಾ? ಕ್ಯೂರಿಯಾಸಿಟಿ ಆಯ್ತು. ಮತ್ತೆ ಅವರಿಗೆ ಕಾಲ್ ಮಾಡಿ ಕೇಳಿದೆ ನಾನು. ಕಾಲ್ ಮಾಡಿ ಕೇಳುವಾಗ ತಂದೆಗೆ ಹೇಳಿದೆ ಹೀಗೆ ವಿಷಯ ಅಂತ. ಅವ್ರು ಕೂಡ ಹೇಳಿದೆ, ಇಲ್ಲ ಮಾರೆ ಅಷ್ಟೆಲ್ಲ ಬೆಲೆ ಇದ್ದೆಲ್ಲ ನಮ್ಗೆ ಕೊಡೋದಿಲ್ಲ, ನಾವು ಎಂತ ನಮ್ಮಂತವ್ರು ತುಂಬಾ ಜನ ಇಲ್ಲ ನಾವು ನಂಬಲೇ ಇಲ್ಲ. ಇವರು ಸ್ವಲ್ಪ ಹೊರಗಿದ್ರಾಗ, ಅಂದ್ರೆ ನಾವು ರೆಸ್ಟ್ ಮಾಡ್ತಾ ಇದ್ವಿ, ಗುಜರಾತ್ ರೈಲಿಗೆ ಹೋಗುವಾಗ ಫೋನ್ ಬಂತು ಅವ್ರಿಗೆ ಕೇಳುವಾಗ ಹೇಳಿದ್ರು. ಮತ್ತೆ ನಾನು ಅವರ ಬೇರೆ ಮೊಬೈಲ್ ಅಲ್ಲಿ ಬೇರೆ ನಂಬರ್ ಅಲ್ಲಿ ಅವರಿಗೆ ಯಾರು ನಮ್ಗೆ ಕಾಲ್ ಮಾಡಿದ್ರು ಅವರಿಗೆ ಕಾಲ್ ಮಾಡಿ ಕೇಳಿಸಿದ್ದೆ. ಅಪ್ಪ ಕೇಳಿದ್ರು, ಎಂತ ಸರ್ ಅವ ಹೀಗೆ ಹೇಳ್ತಾ ಇದ್ದಾನೆ, ಹೌದಂತ. ಆಗ ಅವ್ರು ಹೇಳಿದ್ರು. ಆದ್ರೆ ಕೂಡ ನಾವು ಮನೆಯವರಿಗೆ, ಅಮ್ಮನಿಗೆ ಹೇಳಿದೆ. ಅಮ್ಮ ಹೌದಾ, ಖುಷಿ ಆಯ್ತು ಅವರಿಗೆ, ಎಲ್ಲ ಆಯ್ತು. ಮತ್ತೆ ನಾನು ದೊಡ್ಡ ಸ್ಕ್ಯಾಮ್ ಆಗತ್ತಲ್ಲ ಇತ್ತೀಚೆಗೆ, ಈ ತರ ಎಲ್ಲ ಲಾಟರಿ ಇದೆ ಅದಿದೆ ಅಂತ ನಂಬಕ್ ಆಗಲ್ಲ ಸಾಮಾನ್ಯವಾಗಿ. ಕರೆಕ್ಟ್, ಹೌದು. ಬಟ್ ಕನ್ಫರ್ಮೇಶನ್ ಆದಾಗ ನಿಮ್ ಫೀಲ್ ಹೆಂಗಿತ್ತು? ಕನ್ಫರ್ಮೇಶನ್ 1 week ಮುಂಚೆ ನಮ್ಗೆ ಕಾಲ್ ಬಂದಿದ್ದಲ್ಲ. ಅದ್ ನಂತರ ಮನೆಗೆಲ್ಲ ಹೇಳುವಾಗ ಯಾರಿಗೂ ಹೇಳ್ಬೇಡ ಮಾರೆ, ನಮ್ಮ ಫ್ಯಾಮಿಲಿಗಾಗ್ಲಿ ಫ್ರೆಂಡ್ಸಿಗೆ ಆಗ್ಲಿ ಯಾರು ನಂಬುವಂತದ್ದು ವಿಷಯ ಅಲ್ಲ ಇದು, ಸುಮ್ಮನೆ ಹೇಳಿ ಮತ್ತೆ ಇದಾಗುದು ಬೇಡ ಅಂತ. ನಾವು ಗುಜರಾತ್ ಎಲ್ಲ ಮುಗ್ದು ರೈಡ್ ಎಲ್ಲ ಮುಗ್ದು ಬಂದ ಕೂಡ್ಲೆ ಇಲ್ಲಿ ಹೋದ್ವಿ ಉಡುಪಿ ಶೋರೂಮಿಗೆ. ಅವರೆಲ್ಲ ನಾ ಹೇಳಿದೆ, ಸರ್ ನಂಗೆ ಇನ್ನೂ ನಂಬ್ಲಿಕ್ಕೆ ಆಗ್ತಾ ಇಲ್ಲ, ನೀವು ನಂಗೆ ಎಂತಾದ್ರೂ ಪ್ರೂಫ್ ಇನ್ನು ಕನ್ಫರ್ಮ್ ಕೊಡಿ ಸರ್ ಅಂತ ಹೇಳಿದೆ. ನಾನಿಲ್ಲ ಫ್ರೆಂಡ್ಸಿಗೆಲ್ಲ ಹೇಳಿದ್ರೆ, ನಾನು ಕಾಲೇಜಲ್ಲೆಲ್ಲ ಹೇಳಿದೆ ನಮ್ಮ ಫ್ರೆಂಡ್ಸ್ಗೆ, ಇಲ್ಲ ಮಾರೆ ನೀನ್ ಸ್ಪ್ಲೆಂಡರ್ ಅಲ್ಲಿ ಹೋಗೋದು, ನಿಂಗೆ ಎಂತಾದ್ರೆ ಹೆಚ್ಚಂದ್ರೆ ಒಂದು ಸ್ಪ್ಲೆಂಡರ್ ಕೊಡ್ಬೋದು, ಅದ್ರ ಮೇಲೆ ನಿಂಗೆ ಎಂತ ಕೊಡ್ಲಿಕ್ಕೆ ಅವ್ರಿಗೆ ಎಂತ ಅಂತ ಹೇಳಿ ನಂಗೆ ಜೋರ್ ಮಾಡಿದ್ರು. ಇಲ್ಲ ಮಾರೆ ನೀನು ಸುಮ್ಮನೆ ಯಾರಿಗೆಲ್ಲ ಮಂಗ ಮಾಡುದು ಹಾಗೆ ಅಂತ ಹೇಳಿದ್ರು. ಅದ ನಂತರ ಮೇಲ್ ಬಂತಲ್ಲ, ಮೇಲ್ ಅವರಿಗೆ ನನ್ನ ಕಂಪನಿಯಿಂದ ಒಂದು 50ರ ಮೇಲೆ ಮೇಲ್ ಬಂದಿದೆ. ಫಂಕ್ಷನ್ ಈ ಡೇಟ್ ಮತ್ತೆ ಗಾಡಿ ನಿಮ್ಗೆ ಈ ಡೇಟ್ಗೆ ಬರ್ತದೆ, ಅವರೆಲ್ಲ ನಂಗೆ ಶೆಡ್ಯೂಲ್ ತೋರಿಸಿದ್ರು ಆ ಮೇಲ್ ಅಲ್ಲಿ. ಸೊ ಆಗ 100% ಕನ್ಫರ್ಮ್ ಆಯ್ತು ನಂಗೆ ಈ ಗಾಡಿ ದಿ ಸೆಂಟಾನಿಯಲ್ ಕಲೆಕ್ಟರ್ ಎಡಿಷನ್ ಅಂತ ಸಿಗ್ತಾ ಉಂಟು. ನನಗೆ ನಿಜವಾಗ್ಲೂ ನೋಡಿ ಗೂಸ್ ಬಂಪ್ಸ್ ಬರ್ತಾ ಇದೆ. ಸೀರಿಯಸ್ಲಿ ಪ್ರಜ್ವಲ್, ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇಷ್ಟು ಬೇಗ ನೀನೊಂದು ಸಾಧನೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಸ್ನೇಹಿತರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಜೀವನದಲ್ಲಿ 2ನೇ ವ್ಯಕ್ತಿನ ನಾನು ಇಂಟರ್ವ್ಯೂ ಮಾಡಿದ್ದಂತಂದ್ರೆ ಇಟ್ ಇಸ್ ಪ್ರಜ್ವಲ್. ಜ್ಞಾಪಕ ಇದೆಯಾ? ಫುಟ್ಪಾತ್ ಅಲ್ಲಿ ಕುತ್ಕೊಂಡು ನಾವು ಇಂಟರ್ವ್ಯೂ ಮಾಡಿದ್ವಿ. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನೋಡಪ್ಪ ಒಂದಲ್ಲ ಒಂದಿನ ನಿನ್ನ ಆಟೋಗ್ರಾಫ್ ಇಸ್ಕೊಳ್ಬೇಕಾದ್ರೆ ನಮ್ಮನ್ನು ಮರಿಬೇಡಪ್ಪ, ನಮ್ಗೆ ಆಟೋಗ್ರಾಫ್ ಕೊಡು, ನಮ್ಮನ್ನು ನೋಡ್ಕೊ ಅಂತ ಅಂದಿದ್ದೆ. ಕಾಲ ಬಂತು, ಏನು ಹೇಳಿ, ಆಟೋಗ್ರಾಫ್ ಕೊಡ್ಬೇಕು. ಅಷ್ಟೇ ದೊಡ್ಡ ಏನಿಲ್ಲ ಸರ್, ನೀವು ಯು ಹ್ಯಾವ್ ಅಚೀವ್ಡ್ ಕಣ. ನಿಜವಾಗ್ಲೂ ಹೇಳ್ತೀನಿ ಕೇಳೋ, ಎಷ್ಟೋ ಜನದ ಡ್ರೀಮ್ ಅದು, ಒಂದು ಕಂಪ್ನಿ ರೆಕಗ್ನೈಸೇಷನ್ ಮಾಡೋದು ಅಂತಂದ್ರೆ. ಅದು ಅಲ್ದಲ್ಲೇ ಒಂದು ಗಾಡಿನ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತಾ ಇದ್ರೆ, ಅದು 1, 2, 3 ಲಕ್ಷದಲ್ಲ, ಅದು 10 ಲಕ್ಷ ವಿತ್ ಆನ್ ರೋಡ್ ಪ್ರೈಸ್ ಎಲ್ಲ ನೋಡಕ್ ಹೋದ್ರೆ 13 ತನಕ ಬರುತ್ತದು. ರಿಯಲಿ ಪ್ರೌಡ್ ಆಫ್ ಯು ಪ್ರಜ್ವಲ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಾನು ನಿನ್ನೆ ನೈಟು ಉಡುಪಿ ರೀಚ್ ಆದೆ. ಬೆಂಗಳೂರಿಂದ ಡೈರೆಕ್ಟಾಗಿ ಉಡುಪಿಗೆ ಬಂದೆ, ಉಡುಪಿಯಲ್ಲಿ ಸ್ಟೇ ಆದೆ. ಸೊ ಇವತ್ತು ನಾನು ಪ್ರಜ್ವಲ್ ಮನೇಲಿ ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ನೀವು, ಮೀಡಿಯಾ ಶೂಟಿಂಗ್ ಎಲ್ಲ ಆಗಿದೆ ಇವ್ರದ್ದು. ಹೀರೋ ಕಂಪ್ನಿಯಿಂದನೇ ಬಂದು
ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಏನ್ ಅನಿಸ್ತಿದೆ ಬ್ರೋ? ತುಂಬಾ ಖುಷಿ ಆಯ್ತು, ನೀವು ಬಂದದ್ದು ಇನ್ನೂ ತುಂಬಾ ಖುಷಿ. ಏನೋ ಒಂದು ಪ್ರೀತಿ ಇಟ್ಕೊಂಡು ಅಷ್ಟು ದೂರದಿಂದ ನಂಗೋಸ್ಕರ ಬಂದಿದ್ದೀರಿ, ಅದು ಕೂಡ 300-400 ಕಿಲೋಮೀಟರ್ ಕುಶಾಲಲ್ಲ ಬರುದು. ಹೌದು, ಅದೇ ಕೂಡ ನೀವು ನಾಳೆ ಕೂಡ ಅದು ಫಂಕ್ಷನ್ ಎಲ್ಲ ಇದ್ರೆ ಕೂಡ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಒಂದು ನಂಗೋಸ್ಕರ ಒಂದು ಟೈಮ್ ತೆಗೆದು ನೀವು ಬಂದಿದ್ದೀರಿ. ರಿಯಲ್ ತುಂಬಾ ಇಟ್ ಇಸ್ ಆಲ್ ಫಾರ್ ಯು. ಯಾಕಂದ್ರೆ ನೀನ್ ಡಿಸರ್ವ್ ಮಾಡ್ತಿದ್ಯಾ. ಯಾಕಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನಾಳೆ ಅದೇ 29ನೇ ತಾರೀಕಿಗೆ ವರ್ಲ್ಡ್ ಮೋಟರ್ ಸೈಕಲ್ ಡೇ ಆಗ್ತಾ ಇದೆ. ಸೊ ಅದು ತುಂಬಾನೇ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅದು. ಅನ್ಫಾರ್ಚುನೇಟ್ಲಿ ಅಲ್ಲಿರೋಕ್ಕಾಗ್ತಿಲ್ಲ ನನಗೆ ಇವತ್ತು, ಬಟ್ ಡೆಫಿನೆಟ್ಲಿ ನಾಳೆ ಇವರು ನಮಗೆ ಒಂದು ಗೆಸ್ಟ್ ಆಗಿ ಅಲ್ಲಿ ಬರ್ತಾ ಇದ್ದಾರೆ. ಇವರಿಗೆ ನಾವು ಸ್ಟೇಜ್ ಮೇಲೆ ಕರೆದು ಸನ್ಮಾನ ಕೂಡ ಮಾಡ್ತಾ ಇದ್ದೀವಿ ವರ್ಲ್ಡ್ ಮೋಟರ್ ಸೈಕಲ್ ಡೇಯಲ್ಲಿ. ಅದು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಫಸ್ಟ್ ಇವಾಗ ಹೋಗಿ ಗಾಡಿ ತಗೊಂಬರೋಣ. ಹೋಗು. ನಾನು ಒಬ್ಬನೇ ಬಂದಿದ್ದೀನಿ ಕಾರಲ್ಲಿ. ಇದು ನಾವು ಇಲ್ಲಿ ಈ ಸೀಟ್ ತೆಗೆದು ಇದು ಬೋಲ್ಟ್ ಕೆಳಗಡೆ ಅದೇ ನೆಟ್ ಬೋಲ್ಟ್ ಅಲ್ಲಿ ಫಿಕ್ಸ್ ಮಾಡಿ ಒಂದ್ ಸೈಡ್ ಇಟ್ಟಿದ್ರಿ. ಇಲ್ಲಿಗೆ ಎರಡಕ್ಕೆ ಯಾವ್ದಾದ್ರು ಒಂದಕ್ಕೆ ಫಿಟ್ ಮಾಡಿ ಅದ ನಂತರ ಇದು ಹೀಗೆ ಬರ್ತದೆ. ಓ, ಆ ತರ ಬರುತ್ತಾ ಅದು? ನಾನು ಸೈಡ್ ಅಲ್ಲಿ ಅಂತ ಅನ್ಕೊಂಡೆ. ಈ ಕ್ಲಿಪ್ ಇಲ್ಲಿ ಹೋಗ್ತದೆ, ಇನ್ನೊಂದು ಕ್ಲಿಪ್ ಇಲ್ಲಿ ಉಂಟು, ಇನ್ನೊಂದು ಕ್ಲಿಪ್ ಇಲ್ಲಿ ಬೋಲ್ಟ್ ಹಾಕಿ ಅದು. ಓಕೆ ಓಕೆ, ನಿಮ್ದು ವಿಡಿಯೋದಲ್ಲಿ ನೋಡಿದ್ದೆ ಹಿಂದ್ಗಡೆ ತುಂಬಾ ಇದೇನಾ? ಇದೆ. ಬಟ್ ಹಿಂದ್ಗಡೆ ಯಾರು ಹೆಂಗ್ ಕೂತ್ಕೊಂಡಿದ್ರಪ್ಪ? ಈಗ ಇದು ಇಷ್ಟು ಪಾರ್ಟ್ ಇದು ಈಚೆ ಒಳಗೆ ಹೋಗ್ತದಲ್ಲ, ಇಲ್ಲಿಂದ ಇದು ಈ ಪೋರ್ಷನ್ ಅವರನ್ನ ಹೋಗುಚ್ಚ ನೀಡಿ ಸ್ವಾಗತಿಸಬೇಕು. ಸಂಸ್ಥೆಯ ಮುಖ್ಯಸ್ಥರು ದಯವಿಟ್ಟು ಹೋಗುಚ್ಚವನ್ನ ನೀಡಿ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇವೆ. ಸೊ ಪ್ಲೀಸ್ ವಿಜಯ್ ಕುಮಾರ್ ಸರ್ ಅನ್ನ ಸುಸ್ವಾಗತಿಸಬೇಕು. ಹಾಗೇನೆ ಸೊ ಪ್ರಜ್ವಲ್ ಶೆಣೈ ಅವರನ್ನು ಕೂಡ ಸ್ವಾಗತಿಸುವಂತ ಸಮಯ. ಸೊ ಪ್ರಜ್ವಲ್ ಶೆಣೈ ಅವರನ್ನ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವಿಜಯ್ ಕುಮಾರ್ ಕರ್ಣಿ ಅವರು ಸ್ವಾಗತಿಸಬೇಕು. ಅದರ ಜೊತೆಗೆ ಅವರ ತಂದೆ ರಾಜೇಂದ್ರ ಶೆಣೈ ಅವರನ್ನು ಕೂಡ ಹೋಗುಚ್ಚ ನೀಡಿ ಸ್ವಾಗತಿಸುವಂತ ಸಮಯ. ಅದೇ ರೀತಿ ಹಾಗೇನೆ ಬಹಳ ವಿಶೇಷವಾಗಿ ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ 69 ವಂಡರ್ಲಾಸ್. ಅವರು ಕೂಡ ಬಂದು ನಮ್ಮ ಹೂಗುಚ್ಛವನ್ನು ಸ್ವೀಕರಿಸಬೇಕು. ಬನ್ನಿ ಸರ್, ಪ್ಲೀಸ್. ಬಹಳ ದೂರದಿಂದ ಬಂದಿದ್ದೀರಿ, ಯಾಕಂದ್ರೆ ಪ್ರಜ್ವಲ್ ಶೆಣೈ ಅವರ ಒಂದಷ್ಟು ಅವರ ಮೇಲಿನ ಪ್ರೀತಿಗೆ ಬಹಳ ದೂರದಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಅದರ ಜೊತೆ ಈ ಎಲ್ಲ ಸಾಧನೆಗೆ ಅವರಿಗೆ ಬಹಳ ದೊಡ್ಡದಾದಂತಹ ಪ್ರೋತ್ಸಾಹವನ್ನು ನೀಡಿದವರು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು. ಯಾಕಂದ್ರೆ ಪ್ರಚಾರವನ್ನ ಮಾಡಬೇಕು ಅಂತಿದ್ರೆ ಮಾಧ್ಯಮ ಮಿತ್ರರ ಪ್ರಚಾರ ಬಹಳಷ್ಟು ಮುಖ್ಯವಾಗಿ ಬೇಕು. ಸೊ ಎಲ್ಲ ಮಾಧ್ಯಮ ಮಿತ್ರರು, ಹಾಗೆ ಬಂದಿರುವಂತಹ ಎಲ್ಲ ಬಂಧುಗಳು, ಹಾಗೆ ಸೇರಿರುವಂತಹ ಸರ್ವರು, ಇಲ್ಲಿನ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಒಂದಷ್ಟು ಪ್ರಾಸ್ತಾವಿಕ ನುಡಿಗಳಿಗಾಗಿ, ಅದರ ಜೊತೆಗೆ ಈ ಬೈಕ್ ನ ಏನಷ್ಟು ಫೀಚರ್ಸ್ ಗಳಿದ್ದಾವೆ, ಅದರ ಜೊತೆಗೆ ಬೈಕ್ ಯಾವ ರೀತಿಯಲ್ಲಿ ಇದೆ ಅಂದ್ರೆ 13.5 ಲಕ್ಷದ ಬೈಕ್ ಅಂತಿದ್ರೆ ಅಷ್ಟು ಸುಲಭದ ಬೈಕ್ ಅಲ್ಲ. ಅದನ್ನ ಇವತ್ತು ಪ್ರಜ್ವಲ್ ಶೆಣೈ ಅವರಿಗೆ ನೀಡ್ತಾ ಇದ್ದಾರೆ ಅಂತಿದ್ರೆ ಸೊ ಉಡುಪಿಗೂ ಕೂಡ ಅದೊಂದು ಹೆಮ್ಮೆ. ಯಾಕಂದ್ರೆ ಭಾರತದ ಮೊದಲ ಬೈಕ್ ಈ ರೀತಿಯಾಗಿ ಗಿಫ್ಟ್ ಆಗಿ ಕೊಡ್ತಾ ಇರುವಂತದ್ದು. ಸೊ ಪ್ರಜ್ವಲ್ ಶೆಣೈ ಅವರಿಗೆ ಈ ಬೈಕ್ ವಿಶೇಷ ಏನಂತಂದ್ರೆ ಆಕ್ಚುಲಿ ಇದು ನಾರ್ಮಲ್ ಬೈಕ್ ಅಲ್ಲ. ಇದು ಸರ್ ಬ್ರಿಜ್ ಮೋಹನ್ ಲಾಲ್ ಮುರ್ಜೋಲ್ ಅವರು ಹೀರೋ ಮೋಟೋ ಕಾರ್ಪ್ ಎಮಿರೇಟ್ ಅವ್ರದ್ದು ನೆನಪಿನಗೋಸ್ಕರವಾಗಿ ಈ ಬೈಕ್ ಅನ್ನ ಬರೀ 100 ಅಷ್ಟೇ 100 ಬೈಕ್ಸ್ ಅನ್ನ ಅಷ್ಟೇ ಇದು ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಬಟ್ ಇದರಲ್ಲಿ ಇಷ್ಟು ಹೈ ಟೆಕ್ನಾಲಜಿ ಇದೆ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಇದು ಜರ್ಮನ್ ಮೇಕ್, ಇದು ಜರ್ಮನ್ ಅಲ್ಲಿ ಮತ್ತೆ ಇಂಡಿಯನ್ ಕೊಲಾಬರೇಷನ್ ಮಾಡಿ ಇದನ್ನ ರೆಡಿ ಮಾಡಲಾಗಿದೆ. ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್, ಕಂಪ್ಲೀಟ್ ಕಾರ್ಬನ್ ಫೈಬರ್ ಅಂಡ್ ಎಕ್ಸ್ಟ್ರೀಮ್ಲಿ ಹೈಲಿ ಓರಿಯೆಂಟೆಡ್ ಬೈಕ್ ಅಂಡ್ ಇಟ್ ಈಸ್ ಸೋ ಪ್ರೌಡ್. ಈ ಬೈಕ್ ರೆಡಿ ಈ ನಮ್ಮ ಉಡುಪಿಯಲ್ಲಿ ಇದೆ ಅಂತಂತಂದ್ರೆ ಇಟ್ ಶುಡ್ ಬಿ ವೆರಿ ಪ್ರೌಡ್ ಟು ಫೀಲ್ ಅಬೌಟ್ ಇಟ್. ಯಾಕಂತಂದ್ರೆ ಇದು ನೀವು ಎಲ್ಲರೂ ಹೋಗಿ ದಿಸ್ ಬೈಕ್ ಈಸ್ ಹ್ಯಾವ್ ಅ ಪ್ರೀಮಿಯಂ ಪ್ರೆಸ್ಟೀಜ್ ಆ್ಯಂಡ್ ಇಟ್ ಈಸ್ ಸೆಂಟಿನಲ್ ಬೈಕ್ ಅಂತ ನಾವು ಹೇಳಿದ್ದೀವಿ. ಇದು ಬ್ರಿಜ್ ಮೋಹನ್ ಲಾಲ್ ಮುರ್ಜೋಲ್ ನೆನಪಿಗೋಸ್ಕರ. ಸೊ ಅದು ಪ್ರಜ್ವಲ್ ಅವರಿಗೆ ಸಿಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಉಡುಪಿಯಲ್ಲಿ ಅವರು ಹೀರೋದವರು ಟಾಪ್ ಮ್ಯಾನೇಜ್ಮೆಂಟ್ದವರು ಸೆಲೆಕ್ಟ್ ಮಾಡಿದ್ದಾರೆ. ಸರ್ಟನ್ ಮೆಂಬರ್ಸ್ ವಿಡಿಯೋ ಅಚೀವ್ಮೆಂಟ್ಸ್ ಎಲ್ಲ ನೋಡಿದರೆ ಪ್ರಜ್ವಲ್ ಅವರಿಗೆ ಸೆಲೆಕ್ಟ್ ಮಾಡಿ ಈ ಬೈಕನ್ನು ಕೊಡ್ತಾ ಇದ್ದಾರೆ. ಸೊ ಈ 100 ಬೈಕ್ಸಲ್ಲಿ ಸೋ ಮೆನಿ ಡೀಲರ್ಸ್, ನಮ್ಮ ಡೀಲರ್ಸ್ ಆಗಲಿ ಎಲ್ಲ ಪ್ಯಾನ್ ಇಂಡಿಯಾ ಡೀಲರ್ಸ್ ಆಗಲಿ ಅವರು 25 ಲಕ್ಷ ಕೊಟ್ಟು 35 ಲಕ್ಷ ಕೊಟ್ಟು ಈ ಬೈಕ್ಸನ್ನು ತಮ್ಮ ನೆನಪಿಗೋಸ್ಕರಾಗಿ ತಮ್ಮ ಶೋರೂಮಲ್ಲಿ ಇಟ್ಟಿದ್ದಾರೆ. ಆ ಅಮೌಂಟನ್ನು ಗುಡ್ ಕಾಸ್ ಅಂದರೆ ಯಾವುದಾದ್ರು ಚಲೋ ಕಾಸಿಗೆ ಯೂಸ್ ಆಗುತ್ತೆ. ಬಟ್ ಕಂಪ್ನಿ ಹ್ಯಾಸ್ ಗಿವನ್ ಒನ್ ಬೈಕ್ decided to give in Pan India to who has done a very good achievement for Hero company. Adu Mr. Prajwal. So this is very great to have him here in Udupi actually. So nimage hege anustha ide? So let us hear from him actually how he is feeling.
ಹ್ಯಾಪಿ ಆ್ಯನಿವರ್ಸರಿ. ಇವತ್ತು ಈ ಪ್ರೋಗ್ರಾಮನ್ನು ನಾನು ಈ ಬೈಕ್ ಏನಾದರೂ ಸಿಗ್ತದೆ ಇಲ್ಲ ಒಂದು ಗಿಫ್ಟ್ ಏನಾದರೂ ಬರ್ಬೋದು ಅಂತ ನಾನು ಸತ್ಯ ಕೂಡ ಅಂದರೆ ಡ್ರೀಮ್ ಕೂಡ ಮಾಡಲಿಲ್ಲ. ಫಸ್ಟಿಗೆ ನನಗೆ ಕಾಲ್ ಬಂತು ಹೀರೋ ಮೋಟೋ ಕಾರ್ಪ್. ಸೊ ತುಂಬ ಖುಷಿಯ ವಿಚಾರ ಅಂತ ಅವರು ಕೂಡ ನನಗೆ ಆಗ ಹೇಳಿ ಅದ ನಂತರ ನಾನೆಲ್ಲ ಮನೆ ಮತ್ತು ಎಲ್ಲರಿಗೂ ತುಂಬ ಖುಷಿ ಆಯ್ತಾರೆ. ಸೊ ಈ ದಿವಸ ಜೂನ್ 28 ಸತ್ಯ ಮರೆಯಲಿಕ್ಕೆ ಇಲ್ಲ ಇದು ನನ್ನ ಈ ಲೈಫ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ಹಾಗೆಯೇ ಬಹಳ ವಿಶೇಷವಾಗಿ ಅವರ ತಂದೆ ತಾಯಿಯವರಿಗೆ ಮದುವೆಯ ದಿನದ ಶುಭಾಶಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಸೊಗಸಾಗಿದೆ. ಯಾಕಂದರೆ ಹೀರೋ ಕಂಪನಿಯಲ್ಲಿ ಇಂಥ ಒಂದು ಬಹಳ ಉಡುಗೊರೆ ಸಿಗ್ತಾ ಇದೆ ಅಂತ ಅವರು ಕೂಡ ಎಣಿಸಿರ್ಲಿಕ್ಕಿಲ್ಲ. ಅಂತ ಸುಂದರವಾದಂಥ ಉಡುಗೊರೆ ಕೂಡ ಅವರಿಗೆ ಸಿಕ್ಕಿದೆ. ಇನ್ನಷ್ಟು ಅವರ ಜರ್ನಿ ಬಹಳ ಸೊಗಸಾಗಿರಲಿ, ಸುರಕ್ಷಿತವಾಗಿರಲಿ ಅಂತ. ಸೊ ನಾವು ದ ಟೈಮ್ ಟು ರಿವೀಲ್ ಸೆಂಟಿನಿಯರ್ ಬೈಕ್. ಸೊ ಪ್ಲೀಸ್ ಬರಬೇಕು, ಮುಂದೆ ಬರಬೇಕು. ಸೊ Why did you leave her? I don't want to talk about it. Can't you let me hold on to some pride? Well, ಹ್ಯಾಪಿ ಆ್ಯನಿವರ್ಸರಿ. Much excited. ಸೊ ಸ್ನೇಹಿತರೆ, ಇವಾಗ ನೀವು ನೋಡಿದ್ರಲ್ಲ ಯಾವ ಥರ ಒಂದು ಅದ್ಧೂರಿಯಾಗಿ ಒಂದು ಮಾತೇ ಇಲ್ಲ ಗುರು. ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಖುಷಿ ಆಯ್ತು ನನಗೂ. ಹುಡುಗ ಕಣ್ಣೀರು ಹಾಕೊಂಡ್ಬಿಟ್ಟ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಒಂದು ಸೆಕೆಂಡ್ ನನಗೂ ಕಣ್ಣೀರು ಬಂದ್ಬಿಡ್ತು. ಯಾಕೆಂತಂದರೆ 13.5 ಲಕ್ಷ ಬೈಕು ಯಾರಿಗೂ ಈಗಿನ ಕಾಲದಲ್ಲಿ ಫ್ರೀಯಾಗಿ ಕೊಡ್ತಾರೆ. ನಿಮಗೆ ಒಂದು ಗಾಡಿ ತೊಗೊಳಕ್ಕೆ ಹೋಗ್ಬೇಕಂದ್ರೆ ಡಿಸ್ಕೌಂಟ್ ಕೊಡಲ್ಲ. ಅಂಥದ್ರಲ್ಲಿ 13.5 ಲಕ್ಷದೊಂದು ಬೈಕ್ನ ನಮ್ಮ ಪ್ರಜ್ವಲ್ ಗಳಿಸಿದ್ದಾನೆ ಅಂತಂದರೆ ಇಟ್ ಈಸ್ ರಿಯಲಿ ಆನ್ ಇಸ್ ಹಾರ್ಡ್ ವರ್ಕ್. ಸಿಕ್ಕಾಬಟ್ಟೆ ಖುಷಿ ಆಯ್ತು ನನಗೆ. ಸೊ ಬ್ರಿಲಿಯಂಟ್. ಫ್ಯಾಮ್ಲಿ ಸಮೇತ ಎಷ್ಟು ಜನ ಬಂದಿದ್ದಾರೆ ನಿಜವಾಗ್ಲೂ ಗುರು. ಅವರು ಏನಂತಂದರೆ ನೋಡಿ, ನಿಮಗೆ ಯಾವಾಗ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತೆ ಅಂತಂದರೆ, ಯಾರು ಆಯಿತು ಇದೇ 10 ಲಕ್ಷ ಬೈಕು ಈ ಪ್ರಜ್ವಲಿಗೆ ಸಿಕ್ತು, ಇವನೇ ಒಬ್ಬನೇ ಹೋಗಿ ತೊಗೊಂಬಂದಿದ್ರೆ ಅದಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅವ್ರ ಇಡೀ ಫ್ಯಾಮ್ಲಿ ಮೆಂಬರ್ಸು ಎಷ್ಟು ಚೆನ್ನಾಗಿ ಎಲ್ಲರೂ ಒಂದು ಹಬ್ಬಕ್ಕೆ ಯಾವ ಥರ ರೆಡಿ ಆಗ್ತಾರೆ ಆ ಥರ ರೆಡಿ ಆಗ್ಬಿಟ್ಟು ಬಂದು ಇವತ್ತು ಪ್ರಜ್ವಲ್ನ ಒಂದು ಬೈಕ್ ಡೆಲಿವರಿನ ತುಂಬಾ ಅದ್ಧೂರಿಯಾಗಿ ಅವರು ವೆಲ್ಕಮ್ ಮಾಡಿಕೊಂಡು, ಇದು ಒಂದು ಖಾನ್ದಾನಲ್ಲಿ ನಡೆದಿರುವಂಥ ಒಂದು ಹ್ಯಾಪಿನೆಸ್ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಜಸ್ಟ್ ಪ್ರಜ್ವಲ್ಸ್ ಹ್ಯಾಪಿನೆಸ್, ದಿಸ್ ಇಸ್ ದ ಎಂಟೈರ್ ಫ್ಯಾಮ್ಲಿ. ಅಲ್ಲೊಂದು ಆಲ್ಮೋಸ್ಟ್ ಅಲ್ಲಿ 30-40 ಜನ ಇರ್ಬೋದು. ವಯಸ್ಸಾದವ್ರು ಕೂಡ ಬಂದಿದ್ರು. ಫ್ಯಾಮ್ಲಿಯಲ್ಲಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾರಲ್ಲ, ಭಾಳ ಖುಷಿ ಆಯಿತು ಡೆಫಿನೆಟ್ಲಿ. ಅದಲ್ದಲ್ಲೇ ನೋಡಿ, ಹೀರೋ ಅವರು ಬೈಕ್ ಒಂದೇ ಅಲ್ದಲ್ಲೇ
ಕಾರ್ಬನ್ ಫೈಬರ್ ಹೆಲ್ಮೆಟ್ಟು, ಆಮೇಲೆ ಇನ್ನೇನೇನೋ ಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ ಆಲ್ಮೋಸ್ಟ್ ಅಲ್ಲಿ ವೀಡಿಯೋದಲ್ಲಿ. ನಾಟ್ ಓನ್ಲಿ ದ ಬೈಕಿಂಗ್ ಗೇರ್ಸ್ ಕೂಡ ಕೊಟ್ಟಿದ್ದಾರೆ. ಆ ಗೇರ್ಸೇ ಆಲ್ಮೋಸ್ಟ್ ಅಲ್ಲಿ ಒಂದು 50,000 ತನಕ ಮೇಲಿದೆ. ಕಾರ್ಬನ್ ಫೈಬರ್ ಹೆಲ್ಮೆಟಿಗೇನೋ ಒಂದು 50,000 ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಹೀಸ್ ಗ್ರ್ಯಾಬ್ಡ್ 15 lakh ವರ್ತ್ ರುಪೀಸ್ ಪ್ರಾಡಕ್ಟ್ ಫ್ರಮ್ ಹೀರೋ. ಹೆಮ್ಮೆ ವಿಚಾರ, ನನಗೂ ತುಂಬ ಖುಷಿ ಆಯಿತು. ಇದೇ ಥರ ಸುಮಾರು ಜನ ಬೆಳಿಬೇಕು ಅಂತಲೇ ನನ್ನ ಆಸೆ. ನಂಗೆ ಭಾಳ ಖುಷಿ ಆಯಿತು ನನಗೆ ಈ ಹುಡುಗ ಈ ಒಂದು ಬೈಕ್ ಗೆದ್ದಿದ್ದು, ನನ್ನ ಪ್ರಜ್ವಲ್ಲು. ಎಸ್. ಸೊ ಇವಾಗ ಮ್ಯಾಟ್ರಿಗೆ ಬರ್ತೀನಿ. ಸೊ ಸಮಯ ಇವಾಗ 4:15, ಇನ್ನೂ ಶೂಟಿಂಗ್ ಮುಗ್ದಿಲ್ಲ. ಇವಾಗ ಇವ್ರಿಗೆ ಬೀಚಿಗೆ ಹೋಗಿದ್ದಾರೆ ಶೂಟಿಗೆ. ಬೀಚಲ್ಲಿ ಅಫಿಷಿಯಲ್ ವಿಡಿಯೋ ಶೂಟ್ ಆಗ್ತಾ ಇದೆ. ಸೊ ಪ್ರಾಬಬ್ಲಿ ಇನ್ನೊಂದು 2 hours, ಮ್ಯಾಕ್ಸ್ ಟು ಮ್ಯಾಕ್ಸ್ ಬೈ 6 o'clock ನಾವು ಇಲ್ಲಿಂದ ಹೊರಡ್ತೀವಿ. ನಾಳೆ ವರ್ಲ್ಡ್ ಮೋಟರ್ಸೈಕಲ್ ಡೇಲ್ ಕೂಡ ಸನ್ಮಾನ ಆಗ್ತಾ ಇದೆ. ಬನ್ನಿ ನೋಡ್ಕೊಂಬರೋಣ. ಸೊ ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಪ್ರಜ್ವಲ್ ಅವ್ರ ಮನೆ. ನಾವಿವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಿದ್ವಿ. ನಮ್ಮೊಟ್ಟಿಗೆ ಪ್ರಜ್ವಲ್ ಅವ್ರ ತಂದೆ ಕೂಡ ಇದ್ದಾರೆ. ಸರ್ ನಮಸ್ಕಾರ. ಸೊ ಫಸ್ಟ್ ಟೈಮ್ ನಮ್ಮ ಜೊತೆಗೆ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಖುಷಿ. ಹೌದು ಸರ್. ಫಸ್ಟ್ ಡೇ ಇನ್ನ ಗಾಡಿ ತಗೊಂಡು ಒಂದು 4 hours ಆಗಿಲ್ಲ, ಆಗ್ಲೇ ಹುಡುಗನ ಎತ್ತಕೊಂಡು ಹೋಗ್ತಾ ಇದ್ದೀನಿ ಅಪ್ಪನ ಜೊತೆಗೆ. ಇವರಿಬ್ಬರೇ ತಾನೇ ಟ್ರಿಪ್ಪಿಗೆ ಹೋಗಿದ್ದು. ಸೊ ಅದಕ್ಕೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬೆಂಗಳೂರು ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಹೋಗ್ತಾ ಇರೋದು. ಸೊ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಿಗೋಣ ಸ್ನೇಹಿತರೆ. ದಾರಿ ತುಂಬ ಮಳೆ ಇದೆ, ನೋಡೋಣ ನನ್ನ ಜರ್ನಿ ಯಾವ ಥರ ಇರುತ್ತೆ ಅಂತ. ಸ್ನೇಹಿತರೆ, ಸಮಯ ಬಂದು ಇವಾಗ ಆಲ್ಮೋಸ್ಟ್ ಅಲ್ಲಿ 11 ಗಂಟೆ ಆಗಿದೆ. ನಾವಿವಾಗಿದ್ದೀವಿ ಶಿರಡಿ ಘಾಟಲ್ಲಿ. ನೋಡಿ, ಹೆವಿ ಮಳೆ ಬರ್ತಾ ಇದೆ. ಸೊ ನಮ್ಮ ಜೊತೆಗೆ ಇಬ್ಬರು ಸೆಲೆಬ್ರಿಟೀಸ್ ಇದ್ದಾರೆ. ಸೋ ಫಾರ್ ಸೋ ಗುಡ್, ಎಲ್ಲ ಚೆನ್ನಾಗಿ ಬಂದಿದ್ದೀವಿ. ಒಂದು ಕಾಫಿ ಕುಡಿತಾ ಇದ್ದಾರೆ. ನಾಳೆಗೆ 29ನೇ ತಾರೀಕು, ಇನ್ನೇನು ನಾಳೆ ಅಂದರೆ ಇನ್ನೊಂದು 1 hourಗೆ 29th ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವರು ಪ್ಯಾಲೇಸ್ ಗ್ರೌಂಡಲ್ಲಿ ಸಿಗ್ತಾರೆ. ಹೇಗೆ ಅನ್ನಿಸ್ತಿದೆ ಸರ್? ಫುಲ್ ಖುಷಿನಾ? ಹಾಂ, ಇವತ್ತಾದ್ರೆ ಒಂದು ಒಳ್ಳೆ ನಿದ್ದೆ ಮಾಡಿದ್ರಿ ಕಾರಲ್ಲಿ ನನ್ನ ಜೊತೆಗೆ. ಹಾಂ ಸ್ನೇಹಿತರೆ, ಇನ್ನೇನು ಬನ್ನಿ ಸಿಗೋಣ ಬೆಳಗ್ಗೆ WMDಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸೊ ನಾವಿದ್ದೀವಿ ಶ್ರೀ ಸಾಯಿ ಲಾಡ್ಜು. ಇದು ಹಾಸನಲ್ಲಿ ಒನ್ ಆಫ್ ದ ಬೆಸ್ಟ್ ಲಾಡ್ಜ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಆಲ್ 1200 rupeesಗೆ 3 ಜನಕ್ಕೆ ಅಕಾಮಿಡೇಷನ್ ಕೊಟ್ಟರು. ಸೊ ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ನಮ್ಮ ಸೆಲೆಬ್ರಿಟಿ ಬಾಯ್ಸ್ ಇಬ್ಬರು, ಅಪ್ಪ ಮಗ. 8:15 ಟೈಮು, 11 ಗಂಟೆಗೆ ರೀಚ್ ಆದರೂ ನಡೆಯುತ್ತೆ. ಬ್ರೇಕ್ಫಾಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಹಾಸನಲ್ಲಿರುವಂಥ ಒಂದು ಗಜಾನನ ಟಿಫನ್ ಅಂತ ಹೇಳಿ ಒಂದು ಜಾಗ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಲಾಸ್ಟ್ ಟೈಮು ನಾವು ಹೋಗಿದ್ವಿ ಸಕಲೇಶ್ಪುರ ಇಂದ ಟ್ರಿಪ್ ಎಲ್ಲ ಮುಗಿಸ್ಕೊಂಡು. ಏನಂದರೆ ದೋಸೆ, ಸೆಟ್ ದೋಸೆ 3 ದೋಸೆ ಕೊಡ್ತಾರೆ. ತುಂಬ ದಪ್ಪ ಇರುತ್ತೆ, ಚೆನ್ನಾಗಿರುತ್ತೆ. ಆ ಚಟ್ನಿ ಮೇಲೆ ಈರುಳ್ಳಿ ಮತ್ತು ತುಪ್ಪ ಫ್ರೈ ಮಾಡಿ ಹಾಕಿರ್ತಾರೆ. ಬನ್ನಿ ತೋರಿಸ್ತೀನಿ, ಅದ್ಭುತವಾಗಿದೆ ಮಾತ್ರ. ನೋಡಿ, ಫಸ್ಟಿಗೆ ಇದು ಬಂತು ತುಪ್ಪ, ಈರುಳ್ಳಿ ಫ್ರೈ, ಚಟ್ನಿ. ನೋಡಿ ಸ್ನೇಹಿತರೆ, ದೋಸೆ ಯಾವ ಥರ ಇದೆ, ಸಕ್ಕತ್ತಾಗಿದೆ ದೋಸೆ ಮಾತ್ರ. ಈ ಥರ 3 ಸೆಟ್ ದೋಸೆ ಕೊಡ್ತಾರೆ. ಇದನ್ನು ಲಿಟ್ರಲಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ರೀಚ್ ಆಗಿದ್ದೀವಿ ಚಾಮರಾವಜ್ರ. ಸೊ ಇವರು ಫಸ್ಟ್ ಟೈಮ್ ಅಲ್ಲ ಪ್ರಜ್ವಲ್ ವರ್ಲ್ಡ್ ಮೋಟರ್ ಸೈಕಲ್ ಡೇ? ಹೌದು, ಫಸ್ಟ್ ಟೈಮ್. ಓಕೆ, ಲೆಟ್ಸ್ ಎಂಟರ್. ನೋಡಿ ಬೈಕ್ಗಳೆಲ್ಲ, ಎಷ್ಟು ಬೈಕ್ಗಳಿದಾವೆ. ಸೊ ಸ್ನೇಹಿತರೆ, ಅಂತೂ ಇಂತೂ ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಪ್ರಜ್ವಲ್ ಅವ್ರ ತಂದೆ. ಗಾಡಿಗಳು ನೋಡ್ಬೋದು ಎಷ್ಟಿದೆ ಅಂತ. ಮೇಲ್ಗಡೆ ಒಂದು ಫ್ಲೈಟ್ ಬೇರೆ ಸಖತ್ತಾಗಿ ಹೋಗ್ತಾ ಇದೆ. ಮನೆ ಬಂದ್ಬಿಟ್ಟು ಹೌದು 7 ಕಿಲೋಮೀಟರ್ ಹತ್ರ. ಬ್ರೋ ಆರಾಮ? ಆರಾಮ್ ಬ್ರೋ. ಸ್ನೇಹಿತರೆ, ಇವರು ಸಾಂಕೇತ್ ಅಂತ, ಇವರೇ ನನ್ನ 16 ವ್ಯಾಂಡರ್ಲಸ್ ಪೇಜ್ ಲೋಗೋ ಮಾಡ್ಕೊಟ್ರದ್ದು ಇವರೇನೆ. ಸೊ ಆಪರ್ಚುನಿಟಿಗೆ ಥ್ಯಾಂಕ್ ಯು. ಸೊ ಲೆಟ್ಸ್ ಎಂಟರ್ WMD 2025. ಹಾಯ್ ಬಾಸ್, ಹೌ ಆರ್ ಯು? ಆಲ್ ಗುಡ್, ಥ್ಯಾಂಕ್ ಯು. ನೋಡಿ, ನಮ್ಮ ಕರ್ನಾಟಕದ ಮೋಸ್ಟ್ ವಾಂಟೆಡ್. ಹಾಸನಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಗೊತ್ತು, ನೋಡ್ತಾ ಇದ್ದೆ ಸ್ಟೋರೀಸ್ನು. ಫುಲ್ಲು ಟಿಫನ್ನು, ರಾತ್ರಿ ಲಾಡ್ಜು ಎಲ್ಲ ತೋರಿಸಿದ್ದು ಅಷ್ಟೇ. ಏನಂತೀರಾ? ಏನು ಹೇಳಬೇಕು? ಹೆಂಗಿತ್ತು? ಸಾಕದಾಗಿತ್ತು ಗುರು, ಸೂಪರ್ ಆಗಿತ್ತು. ಆರಾಮ ನೀನು? ನಾವು ನೋಡಿ ಆರಾಮ.
ಬಂದಿದ್ದೆ ಲೇಟ್. ನಾನು ಆರಾಮಾಗಿ ಇವ್ರು ಮಾಮೂಲಿ ಗೊತ್ತಲ್ಲ 3 ಗಂಟೆ 4 ಗಂಟೆಗೆ. ಏನೋ ನಮ್ಮೂರವರು ಯಾರು? ಉಡುಪಿ. ಖುಷಿ ನಮಗೆ ಮಗ. ನಿನ್ಗೆ ಹೆಂಗ್ ಅನ್ನಿಸ್ತು ಕರೆಕ್ಟಾಗಿ ಹೇಳಿ ಮಗ. ನಿಮ್ಮೂರು ಹುಡುಗ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಬೈಕ್ ತಗೊಂಡ ಅಂತಂದಿದ ತಕ್ಷಣ ನಿಂಗೆ ಹೆಂಗ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಏನಕ್ಕೆ ಅಂತಾರೆ ನಮ್ಮೂರಲ್ಲೆಲ್ಲ ಇಷ್ಟೊಂದೆಲ್ಲ ಇಲ್ಲ ಆಕ್ಚುಲಿ. ಪಾಪ ನಮ್ಮೂರಲ್ಲೆಲ್ಲ ಈ ತರ ಏನು ಸ್ಪ್ಲೆಂಡರ್, ಸಿಟಿ 100 ಅಂತ ಬೈಕಲ್ಲೇ ಓಡಿಸೋದು. ಅದರಲ್ಲಿ ಇವರು ಲಡಾಖ್ ಎಲ್ಲ ಮಾಡಿ ಅದಾದ್ಮೇಲೆ ಇವ್ರನ್ನ ರೆಕಗ್ನೈಸ್ ಮಾಡಿ ಒಂದು ಗಾಡಿ ಕೊಟ್ಟಿದ್ದಾರೆ ಅಂದ್ರೆ ಪ್ರೌಡ್ ಮೂವ್ಮೆಂಟ್. ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಪ್ರೌಡ್ ಮೂವ್ಮೆಂಟ್. ಇದೊಂದು ಬೂಸ್ಟ್ ಅಂತಾನೆ ತುಂಬಾ ಜನ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ತುಂಬಾ ಜನಕ್ಕೆ ಗಾಡಿ ಇಲ್ದಿರೋರು ಮಾಡ್ಬೋದು ಅನ್ನೋದೊಂದು ಸ್ಫೂರ್ತಿ ಇವರಿಂದಾನೆ. ತುಂಬಾ ಖುಷಿ ಆಯ್ತು, ಸಖತ್ ಖುಷಿ. ಥ್ಯಾಂಕ್ ಯು ಹರಿ. ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ಇವಾಗ ಸ್ಟೇಜ್ ಒಳಗಡೆ ಹೋಗ್ತಾ ಇದೀವಿ ನಾವು ಪ್ರಜ್ವಲ್ ಎಲ್ಲ. ರೆಕಾರ್ಡ್ ಬ್ರೇಕಿಂಗ್ ರೈಡರ್ಸ್ ನ ಇವಾಗ ರೆಕಗ್ನೈಸ್ ಮಾಡೋ ಟೈಮ್. ದ ರಿಯಲ್ ಹೀರೋಸ್ ಗೋನಾ ಬಿ ಹಿಯರ್ ಆನ್ ದಿ ಸ್ಟೇಜ್. ಸೊ ಅದನ್ನ ಈಗ ಫಸ್ಟ್ ರೈಡರ್ ನ ಕರೆಯೋದಕ್ಕೆ ವಿ ಹ್ಯಾವ್ ನಿಖಿಲ್ ಹಿಯರ್. ಕ್ಯಾನ್ ವಿ ಹ್ಯಾವ್ ಯು ನಿಖಿಲ್ ಹಿಯರ್ ಆನ್ ದಿ ಸ್ಟೇಜ್? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 69th ವ್ಯಾಂಡರ್ಲಸ್ಟ್. ಓಕೆ, ಸೊ ಒಂದು ಸುದ್ದಿ ಇದೆ. ಏನು ಅಂತಂದ್ರೆ ಸುಮಾರು ಜನ ನಿನ್ನೆ ನನ್ನ ರೀಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಪರ್ಸನ್ ಹೂ ಗಾಟ್ ಅ ಹೀರೋ ಬೈಕ್ ವರ್ತ್ 13.5 lakh rupees absolutely ಫ್ರೀ. ನಿನ್ನೆ ಉಡುಪಿಗೆ ಇದಕ್ಕೋಸ್ಕರ ಅಂತ ಹೋದೆ. ಇವತ್ತು ಅವ್ರಿಬ್ಬರನ್ನ ಎತ್ತಾಕೊಂಡ್ಬಂದಿದ್ದೀನಿ. ಬರಬೇಕು ಪ್ರಜ್ವಲ್. ಸೊ ಇವಾಗ ಮೈಕ್ ಪ್ರಜ್ವಲಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ 2 ಮಾತು ಮಾತಾಡ್ತಾರೆ. ಏನಿಗೂ ಎಲ್ರಿಗೂ ನಮಸ್ಕಾರ. ಪ್ರಜ್ವಲ್ ಅಂತ ಉಡುಪಿಯಿಂದ ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ಬಂದೆ ಟಿಕೆಟ್ ತರ್ತೀನಿ. ಸೊ ತುಂಬಾ ಖುಷಿ ಆಯ್ತು. ಇವತ್ತು ನಿನ್ನೆ 13.5 lakhs ಗಾಡಿ ನಮ್ಮಿಬ್ಬರಿಗೆ ಅವ್ರು ಫ್ರೀ ಆಗಿ ಗಿಫ್ಟ್ ಆಗಿ ನಾವಿಬ್ರು 25 years ಓಲ್ಡ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಅಲ್ಲಿ ನಿಯರ್ಲಿ 16 ಸ್ಟೇಟ್ಸ್ ಇಬ್ರು ಮತ್ತೆ ಸೋಲೋ ಕೂಡ ಹೋಗಿದ್ದೆ. ಸೆಂಟೇನಿಯಲ್ ಬೈಕ್ ಕಲೆಕ್ಟರ್ ಎಡಿಷನ್ ಅಂತ ನಮ್ಮಿಬ್ಬರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಲ್ಲ, ಒಂದ್ ನಿಮಿಷ ಬನ್ನಿ. ಇಲ್ಲಿ ಸ್ಪ್ಲೆಂಡರ್ ಬೈಕ್ ಅಲ್ಲಿ there went so many states together. ಅಂದ್ರೆ where did all this started? ಹೇಗೆ ಶುರು ಆಯ್ತು ಈಗ ಹೋಗ್ಬೇಕು, ಈ ತರ ಟ್ರಾವೆಲ್ ಮಾಡ್ಬೇಕು ಅಂತ? ಕ್ರೇಜ್ ಇತ್ತು. ಟ್ರಾವೆಲ್ ಹೇಗೆ ಮಾಡೋದು, ಫಸ್ಟ್ ಗಾಡಿ ಬೈಕ್ ಒಂದು ಹುಚ್ಚು ತುಂಬಾ ಕಣ್ಣಿಂದ ಇತ್ತು. ಅದೇ ಫಸ್ಟ್ ಗಾಡಿ ಇದ್ದರೆ ಹೀರೋ ಸ್ಪ್ಲೆಂಡರ್. ಸೊ ಅದರಲ್ಲೇ ಸ್ಟಾರ್ಟ್ ಮಾಡಿದ್ವಿ ರೈಟ್. ಅಲ್ಲ, ನೀವ್ ಮಾಡಿದ್ರಿ. ಓಕೆ, ಅಪ್ಪ ಹೇಗೆ? ಹೌ? ಮುಂಚಿಂದ ಸೈಕಲ್ ಅಲ್ಲಿ ಹೋಗ್ತಿದ್ರು ರೈಡಿಗೆ. ಸೊ ಆ ಕ್ರೇಜ್ ಮತ್ತೆ ಒಂದೊಂದೇ ರೈಡ್ ಇಂಟ್ರೆಸ್ಟ್ ಆಗಿತ್ತು. ಸೊ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಒಂದೇ ರೈಡ್ ಕವರ್ ಮಾಡಿದ್ವಿ. ಇದಲ್ವಾ ರೆಕಾರ್ಡ್ ಅಂದ್ರೆ? ಬರ್ಲಿಪ್ಪ ಜೋರಾದ ಚಪ್ಪಾಳೆ for both of them, father and son together. And ಇದಲ್ವಾ recognition. Thank you so much. ಹೀರೋ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ದ.